ಈಗಲೇ ಗೊತ್ತಾಯ್ತಲ್ಲ ಡಿಫ್ರೆನ್ಸ್ ಗೊತ್ತಾಯ್ತಲ್ಲ ಸರ್ ಇದೆ ಅದರ ಎಲ್ಲ ಹೆಂಗಿತ್ತು ಒಂದೇ ಸಲಕ್ಕೆ. ಇವೆಲ್ಲ ದಿಢೀರ್ ರೆಸಿಪಿಗಳು. ಹೌದು. ಸಣ್ಣದು ಬೇಕಾ ದೊಡ್ಡದು ಬೇಕಾ? ಸ್ವಲ್ಪ ಇರಲಿ ಸರ್, ಮೀಡಿಯಮ್ ಈ ಸೈಜು. ಅಬೀಬಿ ವೆಲ್ಕಮ್ ಟು ದುಬೈ. ಸರ್ ಈ ಥರ ನೀವು ತಿರುಗಿಸಿದ್ದು ಏನೋ ಮಾಡ್ಬೇಕಾದ್ರೆ ತಿರುಗಿಸಿದ್ರಿ ಸರ್? ಜಾಮೂನು. ಜಾಮೂನ್ ಮಾಡ್ಬೇಕಾದ್ರೆ ಕಡಲೆಬೇಳೆ ತೊಗರಿಬೇಳೆ ರುಚಿ ಹೆಂಗೆ ಕೊಡುತ್ತೆ ನೋಡಿ. ಹೌದು. ನೀವು ಹಾಕಿರೋ ಇಂಗ್ರೀಡಿಯೆಂಟ್ ಎಲ್ಲ ಹೊಡಿತು ನೋಡ್ತಾ ಇದ್ದಾವೆ. ವಾಹ್. ಹಾಗಾದ್ರೆ ಮಸೋಡ. ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ನೋಡಿ, ಹಳೆಯ ವೀಕ್ಷಕರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಇದು ಯಾವ ಕಿಚನ್ ಅಂತ ಗೊತ್ತಾಗಿರ್ತದೆ. ಚೇತನ್ ರಾವ್ ಅವ್ರದ್ದು, ಮೈಸೂರು ಅದ್ಭುತ CSR ಕ್ಯಾಟ್ರಿಂಗ್ ಕಿಚನ್ ಇದು. ಇಲ್ಲಿ ಅದ್ಭುತ ಅಡುಗೆಗಳು ನೋಡ್ಬಿಟ್ಟಿದ್ದೀವಿ. ಒಂದು ಪರಂಪರೆನೇ ತೋರಿಸ್ಬಿಟ್ಟಿದ್ದಾರೆ ಅವರು. ಅದರಲ್ಲಿ ಇನ್ನೊಂದು ಪರಂಪರೆ ಮಿಸ್ ಆಗಿತ್ತು ನಮ್ಮದು. ಯಾಕಂದರೆ ಅವ್ರಿಗೆ ಈ ಒಂದು ವಡೆ ಮದುವೆ ಮನೆಯಲ್ಲಿ ಇದೇ ರೀತಿ ಮಾಡಿ ಉಣಬಡಿಸ್ತಾರಂತೆ. ಅದಕ್ಕೂ ಒಂದು ಪ್ರಕ್ರಿಯೆ ಇದೆ, ಅದಕ್ಕೊಂದು ಮಹತ್ವ ಇದೆ ಅಂತಲೂ ಹೇಳಿದ್ದಾರೆ. ಬನ್ನಿ, ಮಸಾಲೆ ವಡೆ ಚೇತನ್ ರಾವ್ ಶೈಲಿಯಲ್ಲಿ. ಸರ್ ನಮಸ್ಕಾರ. ನಮಸ್ತೆ. ನೋಡಿ, ನಿಮ್ಮ ವೀಕ್ಷಕರು, ನಿಮ್ಮ ಮನೆಯವರು ಏನು ಎಲ್ಲ ಕಡೆ ತೋರಿಸ್ತೀರಿ ನೀವು ಮಸಾಲೆ ವಡೆ. ಚೇತನ್ ರಾವ್ ಅವ್ರ ಕೈ ರುಚಿ ಯಾಕೆ ತೋರಿಸಿಲ್ಲ? ಆಯ್ತು, ಬಂದ್ಬಿಟ್ಟಿದ್ದೀವಿ. ಖಂಡಿತ ಸರ್ ಹೇಳಿ ಸರ್, ನೀವೇ. ನಮ್ದಲ್ಲಿ ಏನು ಡಿಫ್ರೆನ್ಸು ಅನ್ನೋದು ಅವ್ರು ಮಾಡ್ಕೊಂಡಾಗ ಗೊತ್ತಾಗುತ್ತೆ. ಮಾಡ್ತಾ ನಾವು ನೋಡ್ಬೇಕಾದ್ರೆ ಗೊತ್ತಾಗ್ಬಿಡುತ್ತಲ್ಲ. ಬನ್ನಿ ವೀಕ್ಷಕರೇ, ತಡ ಮಾಡೋದೇ ಬೇಡ. ಖಂಡಿತ ಮಸಾಲ ವಡೆ ಮದುವೆ ಮನೆ ರೆಸಿಪಿ. ಹೌದು, ಬನ್ನಿ ಸರ್. ಬನ್ನಿ. ಎಲ್ಲರೂ ಕಡಲೆಬೇಳೆ ಬೆಳೆಸ್ತಾರೆ. ಹೌದು ಅಲ್ಲ ಸರ್, ಮಸಾಲೆ ವಡೆ ನೀವು ನೋಡ್ದಂಗೆ ತೊಗರಿಬೇಳೆ ಜೊತೆ ಹೊಲ್ಸಲ್ಲ ಯಾರವೇ. ಹೌದಾ? ಅದೇ ರುಚಿ ಗರಿ. ಅದಕ್ಕೆ ಕಡಲೆಬೇಳೆ ತೊಗರಿಬೇಳೆ ನೋಡಿ, ಇದು ಕಡಲೆಬೇಳೆ, ಇದು ತೊಗರಿಬೇಳೆ ಎರಡು 1 ಗಂಟೆ ಮುಂಚೆನೆ ನೆನೆಸಿದೆ. ಎಸ್ ಸರ್. 1 ಲೋಟ ಕಡಲೆಬೇಳೆ ಹಾಕಿದ್ರೆ ಅರ್ಧ ಲೋಟ ತೊಗರಿಬೇಳೆ ಹಾಕಿ 1:2. ಈಗಲೇ ಗೊತ್ತಾಯ್ತಲ್ಲ ಡಿಫ್ರೆನ್ಸ್ ಗೊತ್ತಾಯ್ತಲ್ಲ ಸರ್ ಇದೆ. ಈಗ ನೆನೆಸಿದೆ, ಇನ್ನು ಸೋರ್ ಹಾಕೊಂಡ್ಬಿಡ. ಚೆನ್ನಾಗಿ ತೊಳೆದು 3-4 ಸಲ ತೊಳೆದಿದೆ. ಇನ್ನು ಸೋರ್ ಹಾಕ್ಬಿಡ್ಬೇಕು. ಓಕೆ. ಗೊತ್ತಾಗ್ತಿದೆ ತಾನೆ? ಹೌದು ನೋಡಿ, ಕಡಲೆಬೇಳೆ ತೊಗರಿಬೇಳೆ ಎರಡೂ ಇದೆ. ನೋಡಿ, 2 ಮಾಡಿ ಸರ್. ಎಸ್ ಸರ್. ನೀರು ಕಂಪ್ಲೀಟಾಗಿ ಸೋಸ್ಕೋಬೇಕು ವಡೆ ಮಾಡ್ಬೇಕಾರೆ. ಹಿಂಗಾಗಬೇಕು. 1 ಲೋಟ ಕಡಲೆಬೇಳೆ, ಅರ್ಧ ಲೋಟ ತೊಗರಿಬೇಳೆ. ನೋಡಿ, ಅದು ಎಣ್ಣೆ ಕಾಯೋಷ್ಟು ಒಂದು ಎಣ್ಣೆ ಹಾಕ್ಮೇಲೆ. ಹಾಂ ಸರ್. ಸರಿ ಹಾಕಿ. ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಏನೇನು ಸಿಂಪಲ್. ಈರುಳ್ಳಿ, ಚಕ್ಕೆ ಲವಂಗದ ಪೌಡ್ರು. ಹೌದು, ಯಾರು ಸ್ವಲ್ಪ ಬಳಸಲ್ಲ ಮಸಾಲೆ ವಡೆಗೆ ಚೆನ್ನಾಗಿ. ಚಕ್ಕೆ ಲವಂಗದ ಪೌಡ್ರು, ಸ್ವಲ್ಪ ಕಸ್ತೂರಿ ಮೆಥಿ, ಉಪ್ಪು, ಹಿಂಗು, ಆಯ್ತಾ. ಕೊತ್ತಂಬರಿ, ಸಬ್ಸಿಗೆ, ಪುದೀನ 3 ಹೆಚ್ಕೊಂಡ್ರೆ ಸೊಪ್ಪು ತೊಳೆದು. ಓಕೆ. ಸ್ವಲ್ಪ ಹಸಿಮೆಣಸು, ಬೆಳ್ಳುಳ್ಳಿ ಆಪ್ಷನಲ್ ಹಾಕೋಬೋದು, ಇಲ್ಲ ಸ್ವಲ್ಪ ಚಾಪ್ಸ್, ಅದಕ್ಕೆ ಚಾಪ್ಸ್ ಮಾಡಿರೋದು. ಸ್ವಲ್ಪ ಕಾಯಿ ತುರಿ, ಶುಂಠಿ ಹಾಕಿ ಕಲ್ಸೋದು. ಈಗ ಶುರು ಮಾಡೋದಂಗೆ ಕಲ್ಸ್ಬಿಡೋದು ಈಗ. ಸ್ವಲ್ಪ ಚಕ್ಕೆ ಪೌಡ್ರ್, ಕಸ್ತೂರಿ ಮೆಥಿ, ಪುಡಿ, ಸ್ವಲ್ಪ ಹಿಂಗಿನ ಪೌಡ್ರ್ ಕಟ್ಕೊಂಡು ಅದರ ಎಲ್ಲ ಹೆಂಗಿತ್ತು ಒಂದೇ ಸಲಕ್ಕೆ. ಇದ್ರದ್ದು ಸಿಕ್ಕಾಪಟ್ಟೆ ಆರ್ಡರ್ ಇರ್ತದೆ ಮದುವೆ ಮನೆಯಲ್ಲಿ. ಇರುತ್ತೆ ಅಲ್ಲ ಸರ್? ಕಲಿಸಿ ಬಿಡೋದು ಅಷ್ಟೇ. 1 ನಿಮಿಷ. ಇವೆಲ್ಲ ದಿಢೀರ್ ರೆಸಿಪಿಗಳು. ಹೌದು. ಸ್ವಲ್ಪ ಹೊತ್ತು ಸೆಟ್ ಹಾಕಬೇಕು. ಎಸ್ ಸರ್. ಎಷ್ಟು, ಒಂದು 5 ನಿಮಿಷನಾ?
Create an impact on your career with Impact Group of Institutions. Join now for engineering, polytechnic to post-graduation, BBA and MBA, architecture and PhD with IAS coaching. Shape your future with your friend, philosopher and guide, Dr. KP Mathulla, Impact Group of Institutions. ನೋಡಿ ಮುಂದೆ ಕಟ್ಕೊಳ್ಳೋದು. ಈಗ ಎಣ್ಣೆ ಕಾದಿದೆ, ಉಳ್ಳೆ ಕಡೆ ಶುರು ಮಾಡ್ಬಿಡೋದು ಹಿಂಗೆ. ಹಾಂ, ಸಣ್ಣದು ಬೇಕಾ ದೊಡ್ಡದು ಬೇಕಾ? ಸ್ವಲ್ಪ ಇರಲಿ ಸರ್, ಮೀಡಿಯಮ್. ಸಿಂಪಲ್ ಆಗಿ ಸರ್ ಮಸಾಲೆ ವಡೆ ನೋಡ್ಬಿಡೋಣ ಹೆಂಗೆ ಬೀಳ್ತೀರಾ ಅಂತ. ನೋಡಿ ಹಿಂಗೆ ರೌಂಡು. ಇದೆ ಆಂಬಡೆ ಹಿಂಗೆ 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 ಬೆರಳು ಹಚ್ಕೊಳ್ಬೇಕು. ಹಾಂ, ನೋಡಿ ಈ ಸೈಜು. ಹಾಂ ನೋಡಿ ಅಷ್ಟೇ. ಹಾಂ, ಹಬೀಬಿ ಹಬೀಬಿ, ದುಬೈ. ವೆಲ್ಕಮ್ ಟು ದುಬೈ. ದುಬೈ ರಿಟರ್ನ್ಡು ಚೇತನ್ ರಾವ್ ಅವರು. ಈಗ ಸರ್ ಹೆಂಗೆ ಸರ್ ಟ್ರಿಪ್ಪು? ಚೆನ್ನಾಗಿತ್ತು ಸರ್. ಹಾಂ, ಪ್ರಕೃತಿ ಆಗಿರೋದನ್ನ ಕೆಲವು ನೋಡಿದ್ವು, ಮಾನವ ನಿರ್ಮಿತ ದೇಶ ನೋಡಿರೋದಿಲ್ವಲ್ಲ. ವಾ, ಕಂಪ್ಲೀಟ್ ಮಾನವ ನಿರ್ಮಿತ. ಹೌದು, ಸಮುದ್ರನೇ ಮುಚ್ಚಾಕ್ಬಿಡ್ತಾರೆ. ಲೆಕ್ಕನೇ ಸಿಕ್ಕಿಲ್ಲ ಒಂದು ವಾರದಿಂದ. ಅದು ಹೆಂಗ್ ಮುಚ್ಚಿದ್ರು ಏನು ಅನ್ನೋದು ಅರ್ಥ ಆಗಿಲ್ಲ. ನೀವೊಂದು 1,000 ರೂಪಾಯಿ ಒಂದು ಕಾಫಿ ನಿಮ್ಮ ತಂದೆಯವ್ರು ಕುಡಿತಾ ಇದ್ರು ಬುರ್ಜ್ ಖಲೀಫಾದಲ್ಲಿ ಅಲ್ಲ? 1,000 ರೂಪಾಯಿ ಸರ್ ಅದು. ಬುರ್ಜ್ ಖಲೀಫಾದಲ್ಲಿ 3 ಜನ ಅಭಿಮಾನಿಗಳನ್ನ ಮಾತಾಡ್ಸಿದ್ವಿ. ಹೌದಾ? ಹಾ, ಅಲ್ಲಿಯವರೇ ಅಲ್ಲಿಯವರೇ ನೋಡ್ರಿ. ಆಮೇಲೆ ಅಲ್ಲೇ ನಾವಿದ್ದಿದ್ದು ಹೋಟ್ಲು, ಉಳ್ಕೊಂಡಿದ್ದು ಹೋಟ್ಲವರು ಹಾಂ, ಮಂಗಳೂರವರ ಶೆಫ್. ಹಾಂ 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 ಹಾಂ. ಸರ್ ನಿಮ್ದೇ ನುಗ್ಗೆಕಾಯಿ ಸಾಂಬಾರ್ ನಮ್ದಲ್ಲಿ ಕ್ಲಿಕ್ ಆಗಿರೋದು. ಓ, ಸಾಗು ದುಬೈಯಲ್ಲಿ ನುಗ್ಗೆಕಾಯಿ ಸಾಂಬಾರು ಹೋಟ್ಲಲ್ಲಿ. ಹೌದು, ಒಬ್ಬ ನಾವಿದ್ದು ಹೋಟ್ಲು ಕಾನ್ಕಾರ್ಡ್ ಅಂತ, ಆ ಹೋಟ್ಲ ಶೆಫ್ ಮಂಗಳೂರು. ಬಂದು ಮಾತಾಡ್ಸಿ ಸ್ವಲ್ಪ ಎಲ್ಲ ತಗೊಂಡ್ರು. ಖುಷಿ ಆಯ್ತಾ? ನೋಡಿ ಸರ್, ಎಷ್ಟೋ ಜನ ಆ್ಯಕ್ಚುಲಿ ನಿಮ್ಮ ರೆಸಿಪಿಯಿಂದ ಜೀವನ ನಡೆಸ್ತಾ ಇದ್ದಾರೆ. ಇಲ್ಲೆಲ್ಲ ಸಣ್ಣ ಸಣ್ಣ ಕ್ಯಾಟ್ರಿಂಗು ಖಂಡಿತ ಮಾಡ್ತಾ ಹೌದು. ಈಗ ಒಬ್ರು ಮಾತಾಡಿದ್ರು ಅನಿತಾ ಅಂತ, ಅವ್ರು ಅದೇ ಹೇಳಿದ್ರು, ನಮ್ ಕೈಲಾಗಿಂದ ಮಾಡಿದ್ವಿ, ನೀವು ಪ್ರಯತ್ನ ಮಾಡಿ ಎಲ್ಲ ನಿಮ್ಗೂ ಒಳ್ಳೇದಾಗುತ್ತೆ. ಸ್ವಲ್ಪ ಈ ಒಮ್ಮಣ ಬಂದ ತಕ್ಷಣ ಒಮ್ಮಣ ಬಂತು ಸರ್, ಸ್ವಲ್ಪ ತಕ್ಕೊಂಬಿಡ್ಬೇಕು. ಹೌದಾ? ಯಾವತ್ತು ಮಸಾಲೆ ವಡೆನ ಒಂದೇ ಬಾಯ್ಲಲ್ಲಿ ಕರಿಬಾರ್ದು. 2 ಬಾಯ್ಲ್, ಒಂದು ಸಿಂಗಲ್ ಬಾಯ್ಲು, ಡಬಲ್ ಬಾಯ್ಲ್ ಅಂತ ಕರಿತೀವಿ. ಇನ್ನೊಂದ್ಸಲ ಹಾಕ್ತೀನಿ, ತೋರಿಸ್ತೀನಿ ನಿಮಗೆ. ಅವಾಗ ಏನಾಗುತ್ತೆ ಅಂದ್ರೆ ನೀಟಾಗಿ ಒಳಗಡೆನೂ ಬೇಯುತ್ತೆ. ಆಮೇಲೆ ಸ್ವಲ್ಪ ತುಂಬಾ ಹೊತ್ತು ಮಸಾಲೆ ವಡೆ ಬಿಸಿಲ್ ತಿಂದ್ರೆ ಕರಿ ಬರಲ್ಲ, ಸ್ವಲ್ಪ ಆಮೇಲೆ ಗರಿ ಆಗುತ್ತೆ. ಎಲ್ಲಾರ ಒಂದು ಒಡೆದೋಗಿರೋ ಸೀನ್ ಉಂಟಾ? ಒಂದು ಒಡೆದಿಲ್ಲ. ಹೌದು. ಈಗ ನೋಡಿ 5 ತೆಗೆದಿವಿ, 5 ಇಲ್ಲೇ ಇದೆ. ಈಗ ನೋಡಿ ಇವಾಗ ಹಾಕ್ಬಿಡೋದು ಇದು. ನೋಡಿ ಇವಾಗ ಎಲ್ಲ ಒಟ್ಟಿಗೆ ಈಗ ಕೆಂಪಾಗ ಮೀಡಿಯಂ ಕರಿಬೇಕು. ಸರ್ ಈ ಥರ ನೀವು ತಿರುಗಿಸಿದ್ದು ಏನೋ ಮಾಡ್ಬೇಕಾದ್ರೆ ತಿರುಗಿಸಿದ್ರಿ ಸರ್? ಜಾಮೂನು. ಹಾಂ, ಜಾಮೂನು ಮಾಡ್ಬೇಕಾದ್ರೆ ಬಾಣಲಿ ರೋಟಿ ಮಾಡೋದೇ ಈಗ ತಿರುಗಿಸ್ತಾ ಇದ್ರೆ ಎಲ್ಲ ಒಂದೇ ಕಲರ್ ಬರುತ್ತೆ. ಆಮೇಲೆ ಎಲ್ಲ ಒಟ್ಟಿಗೆ ಬೇಯಿಸಿ ಮಧ್ಯ ಮಧ್ಯ ಇದು ಭಾರಿ ರುಚಿ ಬರುತ್ತೆ. ನಿಮ್ಗೆ ಗೊತ್ತಾಗುತ್ತೆ, ನಿಮ್ಗೆ ಮಸಾಲೆ ವಡೆ ನೀವು ತಿಂದಿರ್ತೀರಲ್ಲ. ಹೌದು, ನಮ್ಮ ಮಸಾಲೆ ವಡೆಗಳಿಗೂ ವ್ಯತ್ಯಾಸ ಗೊತ್ತಾಗುತ್ತೆ. ಕಡಲೆಬೇಳೆ ತೊಗರಿಬೇಳೆ ರುಚಿ ಹೆಂಗೆ ಕೊಡುತ್ತೆ ನೋಡಿ. ಹೌದು, ಬಣ್ಣ ಬಂತು ಸರ್, ಅದು ಬ್ರೌನಿಶ್ ಆಗಿ ಬರ್ತಾ ಇದೆ ನೋಡಿ, ಬರ್ತಾ ಇದೆ. ಹಾಂ, ಸುಮ್ಮನೆ ಆ ಡೇ ಈ ಡೇ ಅಂತ ಹೋಟ್ಲುಗಳಿದ್ದಾವೆ, ಸುಮ್ಮನೆ ಮಸಾಲೆ ವಡೆ ತಿನ್ಕೊಳ್ಳೋದು ಫಸ್ಟು. ಎಲ್ಲೂ ಸಿಗಲ್ಲ, ಎಂಥ ಡೇ ಅಂತ ಹೋದ್ರೂ ಆ ಹೋಟ್ಲಲ್ಲಿ ಸಿಗಲ್ಲ. ಮಸಾಲೆ ವಡೆ ಮನೇಲೇ ಸಿಗುತ್ತೆ. ಏನೇ ಮಾತಾಡ್ತಿದ್ರು ತಿರುಗಿಸೋದು ನಾನು ಬಿಟ್ಟಿಲ್ಲ. ಹೌದು, ಅದು ಬಿಡಲೇಬಾರ್ದು. ಇವೆಲ್ಲ ಕೆಲವೊಂದು ಅಬ್ಸರ್ವ್ ಮಾಡ್ತಿರ್ಬೇಕು ನಾವು. ಹಾಂ ಸರ್, ಯಾವ ಕಾರ್ಯರೂಪದಲ್ಲಿದೆ ನೋಡೋಣ. ಓ, ಕುತೂಹಲದಲ್ಲಿದ್ದೀವಿ. ಹೌದು ನೋಡಿ. ಸರ್ ನೋಡಿ ಏನು ಸರ್, ನೀವು ಹಾಕಿರೋ ಇಂಗ್ರೀಡಿಯೆಂಟ್ ಎಲ್ಲ ಹೊಡಿತು ನೋಡ್ತಾ ಇದ್ದಾವೆ. ಹೆಂಗೆ ಎಣ್ಣೆ ಡ್ರೈ ಆಗೋಯ್ತು. ಹೌದು, ಆಮೇಲೆ ಪ್ರತಿಯೊಂದು ಇಂಗ್ರೀಡಿಯೆಂಟ್ನು ಎದ್ದು ಕಾಣ್ತದೆ. ಇವಾಗ ನೋಡಿ, ಬಾ ತೆಗೆದ್ಬಿಡೋದಾ? ಎಸ್, ಇದು ನಿಮ್ಮ ಮೆಥಡ್. ಏಕೆ ವಿಭಿನ್ನ ಅಂತ ಇಲ್ಲಿ ಗೊತ್ತಾಗೋದು. ನೋಡಿ ಎಲ್ಲ ಡ್ರೈ ಆಗ್ತದೆ. ನೋಡಿದ್ರಾ?
ಫಸ್ಟು ಈ ಇದರಲ್ಲಿ ನೋಡ್ರಿ ಇದು ಸಮ ಆಯಿತು, ಹೊಡಿಲಿಲ್ಲ. ಆಮೇಲೆ ಇದು ತಟ್ಟೋದು, ಇದನ್ನ ಮಸಾಲೆ ವಡೆ ಅನ್ನೋದು. ಅಬ್ಬಾ ಹಾಂ, ಸುಮ್ಮನೆ ಹಿಂಗೆ ಅಮುಕ್ಬಿಟ್ರೆ ಎಲ್ಲ ಹೊಡೆದಾಯ್ತದೆ. ಎಲ್ಲ ಮಾರ್ಕ್ ಒಂಥರ ಹೊಡೆದೋಗ್ಬಿಡ್ತದೆ. ಹಾಂ ಹೌದು. ಇನ್ನೊಂದ್ಸಲ ನೋಡ್ರಿ ಸರ್. ಹಾಂ ಇಷ್ಟೇ. ಹಾಂ ಬಾ, ಒಂದು ಮದುವೆ ಮನೇಲಿ ನಾರ್ಮಲಿ ಒಂದು 500-600 ಮಾಡ್ತೀರಾ ಇವು? ಇರುತ್ತಾ? ಹಾಂ, ಅದಷ್ಟು ಮಾಡೋಕ್ಕೆ ಒಂದು 2 hours ಬೇಕಾ? ಇಲ್ಲ, ಒಂದೊಂದು ಬ್ಯಾಚ್ ಕೂತಿದಂಗೆ ಕರ್ದು ಕೊಡೋ ಥರ. ಹಾಂ, ಹಿಟ್ಟು ರೆಡಿ ಇರಬೇಕು. ಫಸ್ಟ್ ನೀರು ಎತ್ಕೊಳ್ಳಿ 2 ಕೈಗೂ. ಹಾಂ, 2 ಕೈಗೂ ನೀರು ಎತ್ಕೊಂಡೆ. ಹಾಂ, ಒಂದು ತೊಗೊಂಡೆ. ಉಂಡೆ ಮಾಡ್ಕೊ ಲೈಟಾಗಿ ನಾನೇ ಉಂಡೆ ಮಾಡ್ಕೋಬೇಕು. ಹಾಂ, ರೆಡಿ. ಇಲ್ಲಿ ಇಟ್ಕೋಬೇಕು. ಈ ಬೇಳೆ ಹಿಂಗೆ ಹಂಗೆ ಹಾಂ ಹಾಕಿದ್ರೆ ಈಗ ಪ್ರೆಸ್ ಮಾಡಿ. ಬೆರಳು ಇನ್ನೊಂದ್ಸಲ ಪ್ರೆಸ್ ಮಾಡಿ. ಇನ್ನೊಂದ್ಸಲ ಈ ತುದಿ ಎಲ್ಲ ಹಿಂಗೆ ಕವರ್ ಮಾಡಿ. ಹಿಂಗೆ ಕವರ್ ಮಾಡಿದೆ. ಎಸ್, ಎತ್ಕೊಳ್ಳಿ ಕೈಗೆ. ಹಿಂಗೆ ತೊಗೊಂಡೆ. ಬಂತು. ನೋಡಿ ಹಾಂ, ಲೈವ್ ಆಗಿ ಹಿಂಗೆ ತೊಗೊಂಡ್ವಿ, ಹಿಂಗೆ ಒತ್ತಿದ್ವಿ, ಹಿಂಗೆ ಅನ್ಕೊಂಡ್ವಿ, ಹಿಂಗೆ ತುದಿ ಎಲ್ಲ ಮಾಡ್ಕೊಂಡ್ವಿ, ಇನ್ನೊಂದು ಕೈಗೆ ತೊಗೊಂಡ್ವಿ, ನೋಡಿ ಸರಕ್ಕಂತ ಬಿಟ್ವಿ. ಅಷ್ಟೇ ಅಷ್ಟೇ. ಸರ್ ನೋಡಿ ಅಬ್ಬಬ್ಬಬ್ಬ, ಈ ಒಂದು ಹಾಂ ಮಸಾಲೆ ವಡೆ ರೆಡಿ. ಸರ್ ನಮಗೆ ಎಷ್ಟು ಇದ್ರದ್ದು ಉತ್ಸುಕತೆ ಇದೆ ಅಂದರೆ ಅದು ನೋಡಿದ ತಕ್ಷಣ ಟೇಸ್ಟ್ ಮಾಡಬೇಕು ಅಂತ. ಇನ್ನೂ ಆಗ್ತಾ ಇದೆ ಬ್ಯಾಚು. ತಡ್ಕೊಳಕ್ಕೆ ಸಿದ್ಧ ಇಲ್ಲ ನಾವು. ನೋಡ್ಬಿಡೋದೆ, ಬಿಸಿ ಇದೆಯಲ್ಲ. ಹಾಂ, ಆಹಾ, ಕುರ್ಮ ಮಸಾಲೆ ಸೌಂಡು ಕ್ರಿಸ್ಪಿ. ಕುರ್ಮ ಅಂದ್ರೆ ನೀವು ಹಂಗೆ ಅದು ಆಗ ಎಲ್ಲ ಮಸಾಲ. ಕುಟುಂಬ ಕಡಲೆಬೇಳೆ ಸಿಗಬೇಕು. ಟೇಸ್ಟು ಮಸಾಲೆ ಬೇರೆ ಮಸಾಲೆ. ತೊಗರಿಬೇಳೆ ಫ್ಲೇವರ್ ನೋಡಿ ಹೆಂಗಿದೆ. ಬೇರೆ ಮಸಾಲೆ ಫ್ಲೇವರ್ ಡಿಫ್ರೆಂಟ್ ಹೆಂಗಂದರೆ ತೊಗರಿಬೇಳೆ ಫ್ಲೇವರು. ಮಸಾಲೆ ವಡೆ ಬಾಯಲ್ಲಿ ಇಟ್ಟ ತಕ್ಷಣ ಹಂಗೆ ಸ್ಪ್ರೆಡ್ ಆಗಬೇಕು, ಆ ವಿಭಿನ್ನತೆ ಕಾಣಬೇಕು ಇದರಲ್ಲಿ, ಆ ರುಚಿಯಲ್ಲಿ. ಅಷ್ಟು ಒಂದು ಸ್ಮೂತಾಗಿದೆ, ಅಷ್ಟೇ ರುಚಿಯಾಗಿ ಕ್ರಿಸ್ಪಿಯಾಗಿ. ಆಹಾ ವಾಹಾ. ಹಾಂ, ಸ್ಟ್ಯಾಂಡರ್ಡ್ ಕಂಪ್ನಿ ಬಿಸ್ಕೆಟು. ಆ ವ್ಯಾಲ್ಯೂ ಮಸಾಲೆ ವಡೆಗೆ. ಆಹಾ, ಮಕ್ಕಳು ಲೈಕ್ ಮಾಡ್ತಾರೆ, ಹಂಗಿದೆ. ಸೊ ಮಾಡ್ಕೊಳ್ಳಿ. ಮುಂದಿನ ಸಂಜೆಗೆ ಮತ್ತೆ ಸಿಗೋಣ ಸರ್. ಅದಿಷ್ಟು ನನಗೆ ಕೊಡ್ಬೇಕು ನೀವು ಮನೆಗೆ ಪಾರ್ಸಲ್. ಅಷ್ಟು ಚೆನ್ನಾಗಿದೆ. ಆಹಾ, ಮತ್ತೆ ಸಿಗೋಣ. ನಮಸ್ಕಾರ ಸರ್. Sare ga ma ga re ga ma pa da ni sa